ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಸ್ಯಾರಿ, ಬಟ್ ನೋಡಿ ಸ್ಯಾರಿ ಬಂದು ಫುಲ್ಲು ಗ್ರೀನ್ ಕಲರು ಮತ್ತು ಪಲ್ಲುಗೆ ಈ ಥರ ಸ್ಟ್ರೈಪ್ಸ್ ಬಂದಿದೆ ಗೋಲ್ಡನ್ ಕಲರ್. ಆಮೇಲೆ ಅಲ್ಲಲ್ಲೇ ಈ ಥರ ಬುಟ್ಟ ವರ್ಕ್, ದೊಡ್ಡದು ಬುಟ್ಟ ವರ್ಕ್, ಟ್ರೀ ಥರ ಮರದ ಥರದ್ದು ಒಂದು ಚಿತ್ರ ಬಂದಿದೆ. ಬುಟ್ಟ ವರ್ಕ್ ಈ ಥರ ಇದೆ. ಫುಲ್ ಪ್ಲೇನ್ ಸ್ಯಾರಿ ಫುಲ್ಲು ಒಂದೇ. ಬ್ಲೌಸೂ ಸಹ ಸೇಮ್ ಇದೆ ಅಂತ ಅವ್ರು ಆಪೋಸಿಟ್ ಪಿಂಕ್ ಕಲರ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನಾನು ಹಾಗಾಗಿ ಪಿಂಕ್ ಕಲರ್ನಲ್ಲಿ ನನಗೆ ಕುಚ್ಚು ಹಾಕ್ಕೊಡಿ ಅಂತ ಹೇಳಿದ್ರು. ಹಂಗಾಗಿ ನಾನು ಪಿಂಕ್ ಕಲರ್ನಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ಯಾರಿ ಫುಲ್ಲು ಬಂದು ಗ್ರೀನ್ ಕಲರಿಂದ ಗೋಲ್ಡ್ ಹಾಕಿದರೆ ಎದ್ಕೊಳೋದಿಲ್ಲ ಅಂತೇಳ್ಬಿಟ್ಟು ನಾನು ಪಿಂಕ್ನಲ್ಲಿ ಹಾಕ್ತಾಯಿದ್ದೀನಿ. ಇವಾಗ 6 ಎಳೆ ದಾರ ತೊಗೊಂಡು ಗಂಟು ಕಟ್ಟಿಟ್ಕೊಂಡು 2 ಸರಿಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಹಿಂದ್ಗಡೆ ದಾರ ಏನು ಗಂಟು ಕಾಣ್ತಾ ಇದೆಯಲ್ಲ ಅದನ್ನು ನೀವು ಆಮೇಲೆ ಲಾಸ್ಟಿಗೆ ಗಮ್ ಹಾಕಿಬಿಟ್ಟು ಬ್ಯಾಕ್ ಸೈಡ್ ಅಂಟಿಸ್ಕೊಂಡು ಬಿಡಬೇಕು, ಕ್ಲೀನಾಗಿ ಕಾಣ್ದಿರೋ ಥರ. ಇವಾಗ ಇಲ್ಲಿ ನಾನು 6 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಡೈರೆಕ್ಟಾಗಿ 6 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್. ಇಲ್ಲಿ ಜಿಗ್ಜಾಗು 2 ಟೈಮ್ಸ್ ಅಂದರೆ ಒಂದ್ರ ಮೇಲೆ ಒಂದು 2 ಸರಿ ಮಾಡಿರೋದ್ರಿಂದ ನನಗೆ ಸೂಜಿ ತೂರ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಬಿಗಿನರ್ಸ್ ಇದೇ ಥರನ ಅಂತ ಅಂದ್ಕೋಬೇಡಿ, ಈಸಿಯಾಗಿ ನೀವು ಹಾಕ್ಕೋಬೋದು. ಈ ಜಿಗ್ಜಾಗ್ ಮಿಸ್ಟೇಕ್ ಇರೋದ್ರಿಂದ ಈ ಥರ ಇದೆ. ಇಲ್ಲಿ ನೀವು ಯಾವ ಥರದಾದರೂ ಬೀಡ್ಸ್ ತೊಗೋಬೋದು. ಬ್ರೈಡಲ್ ಸ್ಯಾರೀಸಿಗೆಲ್ಲ ಈ ಥರ ನೆಲ್ಲಿಕಾಯ್ದು ಮತ್ತು ಬ್ರೈಡಲ್ ಬೀಡ್ಸ್ ಬರುತ್ತಲ್ಲ ಸರ್ಕಲ್ ಶೇಪು, ಅದು ಪ್ಲೇನ್ ಗುಂಡು ತೊಗೋಬೋದು, ಫ್ಲವರ್ ತೊಗೋಬೋದು, ನೀವು ಯಾವುದಾದ್ರೂ ತೊಗೋಬೋದು, ಕ್ರಿಸ್ಟಲ್ ಆದರೂ ತೊಗೋಬೋದು. ಬೀಡನ್ನ ಪೋಣಿಸ್ಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ನಂತರ ಬಟ್ಟೆಗೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡೋದು ಮಾತ್ರ ಮರಿಬೇಡಿ. ಇದಾದ ನಂತರ ಮತ್ತೆ 6 ಚೈನ್ ಹಾಕ್ತಾಯಿದ್ದೀನಿ ನಾನು. 6 ಚೈನ್ ಹಾಕಿಬಿಟ್ಟು 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಮತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. 6 ಚೈನ್ ಹಾಕಿ ಬಟ್ಟೆಗೆ ಲಾಕ್. 6 ಚೈನ್, ಒಂದು ಬೀಡು ಮತ್ತು ಒಂದು 6 ಚೈನ್. ಇಲ್ಲಿ ನೀವು 5 ಚೈನ್ ಆದರೂ ಹಾಕ್ಬೋದು ಅಥವಾ 6 ಚೈನ್ ಆದರೂ ಹಾಕ್ಬೋದು. ನಾನಿಲ್ಲಿ ಬಿಗಿನರ್ಸಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳ್ಬಿಟ್ಟು ಇಲ್ಲಿನೂ ಸಹ ನಾನು 6 ಚೈನ್ನೇ ಹಾಕ್ತಾಯಿದ್ದೀನಿ. ಬೇಕು ಅಂದರೆ 5 ಚೈನ್ ನೀವು ಹಾಕ್ಕೋಬೋದು. ಹೊಸಬ್ರು ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಫ್ಯಾನ್ಸಿ ಸ್ಯಾರಿಗೆ ಹಾಕಿರೋಂಥ ಕುಚ್ಚು ಡಿಸೈನ್ಸು ಇದೆ, ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಕುಚ್ಚು ಇಲ್ಲದೇ ಇರೋಂತಹ ಸೀರೆಗಳನ್ನ ಹಾಕಿದ್ದೀನಿ. ಕುಚ್ಚು ಇಲ್ಲದೇ ಇರೋಂಥ ಸೀರೆಗಳು ಹಾಕಿರೋದೆಲ್ಲ ಆಲ್ಮೋಸ್ಟ್ ನಂದು ಸ್ವಲ್ಪ ಬರುತ್ತೆ ಅದರಲ್ಲಿ. ನನ್ನ ಸೀರೆಗಳಿಗೆ ನಾನು ಕುಚ್ಚು ಹಾಕೋದಿಲ್ಲ, ಹಾಗೆಯೇ ವಿತೌಟ್ ಕುಚ್ಚನ್ನು ನಾನು ಹಾಕ್ಕೊಳ್ಳೋದು. ಆ ಥರ ಬಾರ್ಡರ್ ಲೈನ್ ಡಿಸೈನ್ಸ್ನ ನಾನು ಹಾಕಿದ್ದೀನಿ. ನೀವು ನನ್ನ ಚಾನಲಲ್ಲಿ ಹೊಸಬ್ರಾಗಿದ್ದರೆ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮತ್ತೆ 6 ಚೈನ್ ಹಾಕಿದ ಮೇಲೆ ಒಂದು ಬೀಡನ್ನ ನಾನು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಬೀಡನ್ನ ಹಾಕ್ಬಿಟ್ಟು ದಾರದಲ್ಲಿ ಬೀಡ್ ಲಾಕ್ ಮಾಡಿ ಮತ್ತು ಬೀಡ್ ಎಷ್ಟಕ್ಕೆ ಬರುತ್ತೋ ಅಲ್ಲಿಗೆ ಮತ್ತೆ ಬಟ್ಟೆಗೆ ಲಾಕ್. ಏನಿಲ್ಲ, ಸಿಂಪಲ್ಲಾಗಿ ನಿಮಗೆ ಬೇಸ್ ಲೈನು ಒಂದು 1/4 ಗಂಟೆ ಒಳಗಡೆಗೆ ಅಂದರೆ ಒಂದು 10 ನಿಮಿಷದಲ್ಲಿ ನೀವು ಫಾಸ್ಟಾಗಿ ಹಾಕೋರು ಒಂದು 10 ನಿಮಿಷದೊಳಗಡೆ ಈ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಬೋದು. ಏನಿಲ್ಲ, 6 ಚೈನು, ಒಂದು ಬೀಡು, 6 ಚೈನು, 6 ಚೈನು, 6 ಚೈನು ಮತ್ತು ಒಂದು ಬೀಡು ಮತ್ತು 3 ಟೈಮ್ಸ್ 6 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿಕೊಂಡು ಇದೇ ಥರನೇ ಕಂಟಿನ್ಯೂ ಮಾಡಿಕೊಂಡು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡಬೇಕು. ಬಟ್ ಲಾಸ್ಟಿಗೆ ಏನಾದರೂ ನಿಮಗೆ ಸೀರೆ ಕಡಿಮೆ ಆಗ್ತಾಯಿದೆ ಅಂದರೆ ಆರ್ಚಿಗೆ ಎಂಡ್ ಆಗ್ತಾಯಿಲ್ಲಪ್ಪ ಅಂತ ಅಂದ್ಕೊಂಡ್ರೆ ಆದಷ್ಟು ಸ್ವಲ್ಪ ಆವಾಗ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ದೂರದಲ್ಲೇ ನೋಡ್ತಿದ್ದಂಗೆ ನಿಮಗೆ ಅಂದಾಜಿನ ಬರುತ್ತಲ್ಲ, ಆವಾಗ ಒಂದೊಂದು ಕಡೆಗೆ 5 ಚೈನ್ ಹಾಕ್ಕೊಂಡು ಒಂದು ಕಡೆ 6 ಚೈನ್ ಹಾಕ್ಕೊಂಡು ಈ ಥರ ವೇರಿಯೇಷನ್ ಮಾಡಿಕೊಂಡು ಸ್ವಲ್ಪ ಅಷ್ಟೊಂದು ಗೊತ್ತಾಗಲ್ಲ, ಲಾಸ್ಟಿಗೆ ಮಾಡಿದಾಗ ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಲ್ಲ. ಆ ಥರನೂ ನೀವು ರೆಡಿ ಮಾಡಿಕೊಂಡು ಆದಷ್ಟು ಬೀಡ್ ಬಂದು ಲಾಸ್ಟಿಗೆ 6 ಚೈನ್ ಬರೋ ಥರ ಈ ಥರ ಬರೋ ಥರ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಅಲ್ಲಿ ಏನು ಸ್ವಲ್ಪನಾದರೂ ಜಾಗ ಇದ್ದರೂ ಅಟ್ಲೀಸ್ಟ್ ಒಂದು 4 ಚೈನ್ ಹಾಕೋಷ್ಟು ಜಾಗ ಇದ್ರೂ ಹಾಕ್ಬಿಟ್ಟು ಎಂಡ್ ಮಾಡ್ಕೋಬೇಕು. 6 ಚೈನ್, ಒಂದು ಬೀಡು, 3 ಟೈಮ್ಸ್ 6 ಚೈನು, ಮತ್ತು ಒಂದು ಬೀಡು, 3 ಟೈಮ್ಸ್ ಮತ್ತು 6 ಚೈನು, ಬೀಡು, 6 ಚೈನ್. ಇದೇ ಥರನೇ ಫುಲ್ಲು ಸ್ಯಾರಿ ಫುಲ್ಲು ಬೇಸ್ ಲೈನು ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ, ನನಗೆ ಫಸ್ಟಿಗೆ ಯಾವ ಥರ 6 ಚೈನ್ ಹಾಕಿ ಬೀಡ್ ಹಾಕಿದ್ನಲ್ಲ ಅದೇ ಥರನೇ ನನಗೆ ಎಂಡಿಂಗ್ನಲ್ಲೂ ಸೇಮ್ ಅದೇ ಥರನೇ ಬಂದಿದೆ. ಒಂದೊಂದು ಸೀರೆ ಬರುತ್ತೆ, ಬಟ್ ಒಂದೊಂದು ಸೀರೆ ಬರೋಲ್ಲ. ಇಲ್ಲಿ 5 ಚೈನ್ ಆದರೂ ಹಾಕ್ಕೊಂಡು ನೀವು ಲಾಸ್ಟಿಗೆ ಎಂಡಿಂಗ್ನಲ್ಲಿ ನೀವು 5 ಚೈನ್ ಆದರೂ ಹಾಕ್ಕೊಂಡು ಈ ಥರ ಸ್ವಲ್ಪ ಇದು ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಎಂಡ್ ಮಾಡ್ಕೋಬೋದು. ಬಟ್ ನನಗೆಲ್ಲ ಕಡೆಯೂ 6 ಚೈನ್ ಆಗಿ ನೋಡಿ, ಇನ್ನೂ ಎಕ್ಸ್ಟ್ರಾ ಇಷ್ಟುದ್ದ ಬಟ್ಟೆ ಉಳಿದಿತ್ತು ಅಂತ ನಾನು ಒಂದು 2-3 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ದಾರನ 2 ಚೈನ್ ಹಾಕಿ ದಾರನ ಕಟ್ ಮಾಡಿದ್ದೀನಿ. ನೋಡಿ, ಇಲ್ಲಿನೂ ಸಹ
ಅದೇ ಥರ ಎಂಡಿಂಗ್ ಆಗಿದೆ. ಇಲ್ಲಿನೂ ಸೇಮ್ ಅಲ್ಲಿಗೆ ಅದೇ ಥರನೇ ಬಂದಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಸೆಕೆಂಡ್ ಎರಡೇ ಸ್ಟೆಪ್ನಲ್ಲಿ ನೀವು ಈ ಡಿಸೈನ್ನ ಹಾಕಿ ಕೊಡ್ಬೋದು. ನಾನು ಗೋಲ್ಡ್ ಕಲರ್ ತೊಗೊಂಡಿಲ್ಲ, ಇಲ್ಲೂ ಸಹ ನಾನು ಪಿಂಕ್ ಕಲರೇ ತೊಗೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ನಲ್ಲೂ. ಯಾಕಂದರೆ ಗೋಲ್ಡ್ನಲ್ಲಿ ಗುಚ್ಚು ಕಟ್ಟೋಕ್ಕೂ ನೋಡಿದೆ, ಯಾಕೆ ಚೆನ್ನಾಗಿ ಕಾಣಲಿಲ್ಲ, ಹಂಗೆ ಆಗಿಬಿಟ್ಟು ನಾನು ಆಮೇಲೆ ಆರ್ಚ್ನೂ ಟ್ರೈ ಮಾಡೋಕ್ಕೆ ನೋಡಿದೆ, ಗೋಲ್ಡ್ನಲ್ಲಿ ಚೆನ್ನಾಗಿ ಕಾಣಲಿಲ್ಲ ಅಂತೇಳ್ಬಿಟ್ಟು ನಾನು ಪಿಂಕ್ನಲ್ಲೇ ಒಂದು ಆರ್ಚು ಗೋಲ್ಡು ಒಂದು ಆರ್ಚ್ ಆ ಥರ ವೇರಿಯೇಷನ್ ಮಾಡೋಣ ಅಂತೋದೆ. ಬಟ್ ಚೆನ್ನಾಗಿ ಕಾಣಲಿಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡಿದೆ. ಚೈನ್ ಲಾಕ್ ಇರೋ ಕಡೆ ಲಾಕ್ ಮಾಡಿ, ಆ 6 ಚೈನ್ ಒಳಗಡೆ ಒಂದು ಸರಿ ಲಾಕ್ ಮಾಡಿ, ಒಂದು 3 ಚೈನ್ ಎಕ್ಸ್ಟ್ರಾ ಹಾಕಿ ಮತ್ತು ಆ 6 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಬೀಡ್ ಹಿಂದ್ಗಡೆ ನೋಡಿ ದಾರ ಕಾಣ್ತಾ ಇದೆಯಲ್ಲ, ಅದಕ್ಕಾಗಿ ಬೀಡನ್ನ ಲಾಕ್ ಮಾಡಲೇಬೇಕು. ನಮಗೆ ಇಲ್ಲಿ ಆರ್ಚ್ ಬರುತ್ತೆ, ಹಾಗಾಗಿ ಬೀಡ್ ಲಾಕ್ ಮಾಡಲೇಬೇಕು. ಮಾಡಿದಾಗ ದಾರ ಬರುತ್ತೆ ನಮಗೆ. ಇಲ್ಲಿ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ ನಾನು. ಟೋಟಲಾಗಿ ಇಲ್ಲಿ ಡಬಲ್ ಕ್ರೋಶೆಟ್ಗಳನ್ನ 10 ಹಾಕ್ತೀನಿ. ಅದರಲ್ಲಿ ಫಸ್ಟಿಗೆ 5 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಸ್ವಲ್ಪ ಲೆಂತಾಗಿ ಎಳ್ಕೊಳ್ಳಿ 3 ಚೈನ್ ಹಾಕಿ, ಯಾಕಂದರೆ 6 ಚೈನ್ ಹಾಕಿರೋದ್ರಿಂದ ನಾವು ಬೇಸ್ ಲೈನಲ್ಲಿ ಸ್ವಲ್ಪ ಲೆಂತಾಗಿ ಎಳ್ಕೊಂಡ್ರೆ ನಿಮಗೆ ಅಲ್ಲಿ ಆರ್ಚ್ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು, ಸ್ವಲ್ಪ ಬ್ರಾಡಾಗಿರುತ್ತೆ, ದೊಡ್ಡದಾಗಿ ಕಾಣುತ್ತೆ ಅಂತೇಳಿ ಸ್ವಲ್ಪ ಲೆಂತಾಗಿ ಎಳ್ಕೊಂಡು 5 ಟೈಮ್ಸು ನಾನು ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಇವಾಗ 2 ಚೈನ್ ಹಾಕಿಬಿಟ್ಟು ಹಾಗೆ ಇಟ್ಕೊಂಡು ದಾರನ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಕಂಬಗಳನ್ನ ಹಾಕಬೇಕು. 2 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ದಾರ ತೊಗೊಂಡೋಗಿ ಮತ್ತೆ ಅದೇ ದಾರದಲ್ಲೇ ಕಂಬಗಳನ್ನ ಹಾಕಬೇಕು. ಇಲ್ಲಿನೂ ಸಹ 5 ಕಂಬಗಳನ್ನ ಹಾಕಬೇಕು. ಇದನ್ನೇ ನೀವು ಕುಚ್ಚು ಇಲ್ಲದೇ ಮಾಡ್ಬೋದು. ಹೆಂಗೆ ಅಂದರೆ ಇಲ್ಲಿ ನಾನು ಏನು 2 ಚೈನ್ ಹಾಕಿದ್ನಲ್ಲ, ಅಲ್ಲಿ ಒಂದು ಸಿಂಪಲ್ ಆಗಿರೋದಂತ ಒಂದು ಸ್ಮಾಲ್ ಬೀಡನ್ನ ಹಾಕಿ ಅದನ್ನು ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕ್ಕೊಂಡೋಗಿ ಅಲ್ಲಿ ಕುಚ್ಚು ಬರೋದಿಲ್ಲ. ನೆಕ್ಸ್ಟ್ ಆರ್ಚ್ನಲ್ಲೂ ನೀವು ಕುಚ್ಚು ಬರಲಾರ್ದಂಗೆ ನೀವು ಮಾಡ್ಕೋಬೋದು. ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ನಲ್ಲೇ ನೀವು ಇಲ್ಲಿ 2 ಚೈನ್ ಹಾಕಿರೋದನ್ನು ಲೆಸ್ ಮಾಡಿಬಿಟ್ಟು ಅಲ್ಲೊಂದು ಸ್ಮಾಲ್ ಸೈಜ್ ಬೀಡ್ ಹಾಕಿಬಿಡಿ. ಬೀಡ್ ಬೇಡ ಅಂದರೆ ಅಲ್ಲಿ 10 ಕಂಬ ಹೆಂಗೆ ಹಾಕಿದಿರೋ ಅದೇ ಥರ 10 ಕಂಬಗಳನ್ನ ಹಾಕಿ ಬೀಡನ್ನ ಸ್ಕಿಪ್ ಮಾಡಿಬಿಡಿ. ಇದರಲ್ಲೇ 2ರಿಂದ 3 ಥರ ನೀವು ಡಿಸೈನ್ನ ಮಾಡ್ಕೋಬೋದು. ಇವಾಗ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಮತ್ತೆ ಏನಿಲ್ಲ ನಾವು 6 ಚೈನ್ ಹಾಕಿದ್ವಲ್ಲ ನೋಡಿ, ಒಂದೇ ಸರಿ ಆ ಆರ್ಚ್ನ ಲಾಕ್ ಮಾಡಿರೋದು 6 ಚೈನ್ ಒಳಗಡೆ, ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. 2ರಿಂದ 1 2ರಿಂದ 1 2ರಿಂದ 1 ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ ನೋಡಿ. ಬೀಡ್ ಬೇಡ ಅಂದರೆ ಬೀಡನ್ನ ಸ್ಕಿಪ್ ಮಾಡಿ ಹಾಗೆ ಪ್ಲೇನಾಗಿ ನೀವು ಆರ್ಚ್ನ ಹಾಕ್ಬೋದು. ಆ ಥರನೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಕನ್ಫ್ಯೂಸ್ ಆಯಿತು ಅಂದರೆ ಬೀಡ್ ಬೇಡ ಅನ್ನೋರಿಗೆ ಆ ಥರ ನೀವು ಹಾಕ್ಕೊಡ್ಬೋದು. ಈ ಬೀಡನ್ನೂ ಸಹ ನೀವು ಲೆಸ್ ಮಾಡ್ಬೋದು. ನೋಡಿ, ಸ್ವಲ್ಪ ದಾರ ಎತ್ಕೊಂಡು ನಾವು ಏನು ಬೀಡನ್ನ ಆ್ಯಡ್ ಮಾಡ್ತೀನಲ್ಲ, ಈ ಬೀಡನ್ನ ಲೆಸ್ ಮಾಡಿಬಿಟ್ಟು ಹಾಗೆಯೇ ಡೈರೆಕ್ಟಾಗಿಯೇ ನೀವು ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೋದು. ಅದೇ ಥರನೇ ಕಂಬ ಬದಲು ಇನ್ನೊಂದು ಏನು ಮಾಡ್ಬೋದು ಅಂದರೆ ನೀವು ಪಿಕಾಟ್ನೂ ಮಾಡ್ಬೋದು. ಒಂದು ಟ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿಬಿಟ್ಟು ಮತ್ತು ಪಿಕಾಟ್ನ ಲಾಕ್ ಮಾಡಿ ಆ ಥರನೂ ಮಾಡ್ಕೊತ ಹೋಗ್ಬೋದು. ಆ ಥರನೂ ಎಲ್ಲ ವೇರಿಯೇಷನ್ ಮಾಡ್ಕೋಬೋದು. ನಾವು ಐಡಿಯಾ ಮಾಡಿಕೊಂಡ್ರೆ ಯಾವ ಥರನಾದರೂ ನಾವು ಡಿಸೈನ್ಗಳನ್ನ ಹಾಕ್ಬೋದು. 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 2ರಿಂದ 1 ಇದೇ ಥರ ಟ್ರಿಬಲ್ ಕ್ರೋಶೆಗಳನ್ನ ನಾನು ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಟೋಟಲಾಗಿ ನೋಡಿ, ನನಗಿಲ್ಲಿ ಒಂದು ಕಂಬಗಳೆಷ್ಟು ಬರುತ್ತೆ ಅಂತ ಹೇಳ್ತೀನಿ. ಟೋಟಲಾಗಿ 11 ಕಂಬಗಳು ಬರುತ್ತೆ. 11 ಕಂಬ 10 ಬೀಡ್ಸ್ ಬರುತ್ತೆ. ಕೌಂಟ್ ಮಾಡಿ ನೋಡಿ, 3 6 9 ಒಂದು 10 ಬೀಡ್ಸ್ ಬರುತ್ತೆ. 11 ಕಂಬಗಳು ಬರುತ್ತೆ. ನೆಕ್ಸ್ಟ್ ಏನು 6 ಚೈನ್ ಇತ್ತಲ್ಲ ಅದರೊಳಗಡೆ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ನೋಡಿ, ಈ ಇದನ್ನು ಬೀಡ್ಲೆಸ್ಸು ಸಹ ನೀವು ಮಾಡ್ಬೋದು. ನಾನು ಹೇಳಿದ್ನಲ್ಲ ಹೇಗೆ ಅಂದರೆ, ಇವಾಗ ಇಲ್ಲಿ 5 ಕಂಬ ಹಾಕಿಬಿಟ್ಟು 2 ಚೈನ್ ಹಾಕ್ತೀನಿ ನಾನು. ಆ 2 ಚೈನ್ನ ನೀವು ಸ್ಕಿಪ್ ಮಾಡಿ ಒಂದು ಸ್ಮಾಲ್ ಬೀಡನ್ನ ಹಾಕಿದರೆ ಅಲ್ಲಿ ಕುಚ್ಚು ಕಟ್ಟೋಂಥ ಅವಶ್ಯಕತೆ ಇರಲ್ಲ. ಕುಚ್ಚು ಬೇಕಂದ್ರೆ 2 ಚೈನು, ಕುಚ್ಚು ಅದೂ ಬೇಡ, ಬೀಡ್ಸು ಬೇಡ, ಬೀಡ್ಸ್ ಲೆಸ್ ಬೇಕು ಅಂತಂದರೆ ಡೈರೆಕ್ಟಾಗಿ 10 ಕಂಬಗಳನ್ನ ಹಾಕ್ಕೋಬೋದು. ಇದರಲ್ಲಿ ನೋಡಿ 3 ಟೈಪ್ಸ್ ಆಯಿತು. ಹಾಗೆಯೇ ಈ ಬೀಡ್ಸ್ ಏನು ಆರ್ಚ್ ಇದೆಯಲ್ಲ, ಆರ್ಚ್ನಲ್ಲೂ ಸಹ ನೀವು ಬೀಡ್ಲೆಸ್ ಮಾಡಿ ಕಂಬ ಹಾಕ್ಬೋದು, ಬೀಡ್ ಹಾಕಿರ್ಬೋದು ನಾನು ತೋರಿಸ್ತಾ ಇರೋ ಥರ. ಮತ್ತು
ಬೀಡ್ ಇಲ್ಲದೇ ಕಂಬ ಹಾಕಿಬಿಟ್ಟು ಪಿಕೌಟ್ ಮಾಡ್ಬೋದು. ಈ ಥರ 3 ಥರ ವೇರಿಯೇಷನ್ ಮಾಡಿಕೊಂಡು ನೀವು ಒಂದೇ ಡಿಸೈನಲ್ಲಿ 3 ಟೈಪ್ಸು ಹಾಕ್ಬೋದು. ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ವಿಡಿಯೋ ಮಾಡಿ ತೋರಿಸಿ ಅಂತಂದರೆ ಕಮೆಂಟ್ ಮಾಡಿದರೆ ನಾನು ಆ ಥರದನ್ನು ಸಹ ವಿಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ಈ ದೊಡ್ಡ ಬೀಡ್ ಏನು ನಾನು ಹಾಕಿದ್ದೀನಲ್ಲ ನೆಲ್ಲಿಕಾಯಿ ಗುಂಡು, ಆ ಗುಂಡು ಬದಲು ನೀವು 5 ಚೈನ್ ಹಾಕ್ಬೋದು ಅಥವಾ 4 ಚೈನ್ ಆದರೂ ಹಾಕಿ ಮಾಡ್ಬೋದು. ಈ ಥರನೂ ವೇರಿಯೇಷನ್ ಮಾಡ್ಬೋದು. ಬೀಡೇ ಬೇಡ ಅನ್ನೋರಿಗೆ ಏನು ಒಂದು ದೊಡ್ಡ ಸೈಜ್ ನಾನು ನೆಲ್ಲಿಕಾಯಿ ಗುಂಡು ಹಾಕಿದ್ದೀನಲ್ಲ ಅಲ್ಲಿ ನೀವು 4 ಚೈನ್ ಹಾಕ್ಕೊಂಡು 6 6 6 4 6 6 6 4 ಚೈನ್ ಹಾಕ್ಕೊಂಡು ಬೇಸ್ ಲೈನ್ ಹಾಕ್ಕೊಂಡು ನೀವು ಮಾಡ್ಬೋದು. ಇದರಲ್ಲಿ ನಾವು ಐಡಿಯಾ ಮಾಡಿಕೊಂಡ್ರೆ 4ರಿಂದ 5 ಥರ ಡಿಸೈನ್ಗಳನ್ನ ನಾವು ಮಾಡ್ಕೋಬೋದು. ನಮ್ಮ ಕ್ರಿಯೇಟಿವಿಟಿ ನಮ್ಗೆ ಹೆಂಗೆ ಅನಿಸುತ್ತೋ ಆ ಥರ ಸ್ಯಾಂಪಲ್ ಪೀಸ್ಗಳನ್ನ ಹಾಕ್ಕೊಂಡು ಟ್ರೈ ಮಾಡಿದರೆ ಬಿಗಿನರ್ಸು ನೀವು ಈಸಿಯಾಗಿ ನೀವು ಹಾಕ್ಕೊಡೋಕ್ಕೆ ಯಾರಾದರೂ ಕೇಳಿದರೆ ಸೀರೆ ಕುಚ್ಚು ಹಾಕ್ಕೊಡೋದಾದರೆ ಆ ಥರ ವೇರಿಯೇಷನ್ ಮಾಡಿ ಹಾಕ್ಕೊಡ್ಬೋದು. ಆಗ ಬೀಡ್ಸೇ ಹಾಕಿದಾಗ ಒಂದು ರೇಟು, ಬೀಡ್ ಇಲ್ಲದೇ ಇರೋವಂಥದ್ದು ಒಂದೊಂದು ರೇಟು ನೀವು ಅವರಿಗೆ ಚಾರ್ಜ್ ಮಾಡ್ಬೋದು. ಇದಕ್ಕೆ ಚಾರ್ಜ್ ಬಂದು ನೀವು 350 to 400 ನೀವು ಚಾರ್ಜ್ ಮಾಡ್ಬೋದು. ಅಂತ ಏನು ಬೀಡ್ಸ್ ಇಲ್ಲ, ಏನಿಲ್ಲ, ಜಾಸ್ತಿ ಇಲ್ಲ. ಆಮೇಲೆ ತುಂಬ ಏನು ವರ್ಕ್ ಇಲ್ಲ. ನೀವು ಈಸಿಯಾಗಿ ಆರಾಮಾಗಿ 1.5 to 2 hours ಒಳಗಡೆ ಹಾಕಿಬಿಟ್ಟು ವಿತ್ 2 hours ಒಳಗಡೆ ಕುಚ್ಚು ಕಟ್ಟಿ ನೀವು ಕೊಡ್ಬೋದು. ಇದೇ ಥರ ನಾನು ಇಲ್ಲಿ ಫುಲ್ಲು ಆರ್ಚ್ನ ಎಂಡ್ ಮಾಡಿ ಈ ಆರ್ಚ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮತ್ತು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ 10 ಕಂಬ ಹಾಕಿಬಿಟ್ಟು ನಾನು ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ವಿತ್ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ಥರ ಡಿಸೈನ್ ಬರುತ್ತೆ. ಈ ಥರ ನೀವು ಹಾಕಿ ಕೊಡ್ಬೋದು. ಎಷ್ಟು ಸಿಂಪಲ್ಲಾಗಿದೆ ಮತ್ತು ಗ್ರ್ಯಾಂಡಾಗೂ ಸಹ ಕಾಣುತ್ತೆ. ಸಿಂಪಲ್ಲಾಗಿರಲಿ ಗ್ರ್ಯಾಂಡಾಗಿರಲಿ ಅಂದರೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಹಾಕ್ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೋಡಿ ಸ್ಯಾರಿ ಫುಲ್ಲು ಬಂದು ಈ ಥರ ಕಾಣ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.